ಈಗ ತಾನೇ ಭರ್ಜರಿ ಗಂಡು ಸಿನಿಮಾ ನೋಡಿದ್ವಿ. ಕಿರಣ್ ರಾಜ್ ಭಾಳ ಅತ್ಯುತ್ತಮವಾಗಿ ಆ್ಯಕ್ಟ್ ಮಾಡಿದ್ದಾರೆ. 3 ತಿಂಗಳಾಯಿತು, ಈಗಾಗಲೇ ಮಳೆ ಬರಬೇಕಾಯಿತು. ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಎಲ್ಲೂ ಮಳೆ ಇಲ್ಲ. ಈ ಮಳೆ ಕುರಿತಾದಂಥ ಒಂದು ಸಿನಿಮಾನ ನಿರ್ದೇಶಕ ಪ್ರಸಿದ್ಧ ನಿರ್ಮಾಪಕ ಮತ್ತು ನಿರ್ದೇಶಕ ಅವರಿಗೆ ಸಾಥ್ ಕೊಟ್ಟಿರೋಂಥ ರಮೇಶ್ ರೆಡ್ಡಿ ಇರ್ಬೋದು, ಇನ್ನು ಹಲವಾರು ಜನರು ಸಾಥ್ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಹೊರಗಡೆ ಅಂತೂ ಮಳೆ ಇಲ್ಲ, ಸಿನಿಮಾದಲ್ಲಿ ಮಳೆ ನೋಡಿದ್ದೀವಿ. ಭಾಳ ಅತ್ಯುತ್ತಮವಾದಂಥ ಕಲಾವಿದರು. ನಾನು ಒಂದು ಪಾತ್ರ ಮಾಡಿದ್ದೀನಿ ಇದರಲ್ಲಿ. ವೀಣಾ ಸುಂದರ್ ಇರ್ಬೋದು, ಜಯಶ್ರೀ ಇರ್ಬೋದು, ನಿರ್ಮಾಪಕ ರಮೇಶ್ ರೆಡ್ಡಿನೂ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ನಾಗೇಶ್ ರೋಹಿತ್, ಶಬರಿ ಮಂಜು, ಇನ್ನೂ ಹಲವಾರು ಕಲಾವಿದರು ಮಾಡಿದ್ದಾರೆ. ಇದು ಅತ್ಯುತ್ತಮ ಮನರಂಜನೆ ಚಿತ್ರ ಭರ್ಜರಿ ಗಂಡು. ನಿರ್ಮಾಪಕ ಮತ್ತು ನಿರ್ದೇಶಕ ಪ್ರಸಿದ್ಧ ಅವರಿಗೆ ಒಳ್ಳೆಯದಾಗಲಿ. ಕಿರಣ್ ರಾಜ್ ಅವರ ಬಹುಶಃ ಮೊದಲನೇ ಸಿನಿಮಾ ಅಂತ ಅಂದ್ಕೊಳ್ತೀನಿ ಇದು. ಅವರು ಸ್ಮಾಲ್ ಸ್ಕ್ರೀನಲ್ಲಿ ಭಾಳ ಹೆಸರು ಮಾಡಿದರು. ಈಗ ಭರ್ಜರಿ ಗಂಡು ಸಿನಿಮಾದಲ್ಲಿ ಭಾಳ ಒಳ್ಳೆ ಆ್ಯಕ್ಷನ್ ಹೀರೋ ಆಗಿ ಮಾಡಿದ್ದಾರೆ. ಸಂಗೀತ ವಿಜಯ್ ಗುಮ್ಮಿನಿನಿ, DOP ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಕೌಶಿಕ್ ಎಲ್ಲವನ್ನು ಒಂದು ನಮ್ಮ ಕರ್ನಾಟಕದ ನೆಲದ ಸೊಗಡಿರುವಂಥ ಒಂದು ಚಿತ್ರ ಭರ್ಜರಿ ಗಂಡು. ಬನ್ನಿ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹಿಸಿ, ಬಂದು ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸಿ ಸಿನಿಮಾನ ಭರ್ಜರಿ ಗಂಡು. ನಮಸ್ಕಾರ. ಹಾಯ್, ನಮಸ್ಕಾರ. ಭರ್ಜರಿ ಗಂಡು ಸಿನಿಮಾನ ನೋಡೋದಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಕಿರಣ್ ರಾಜ್ ಅವರನ್ನು ಆಲ್ಮೋಸ್ಟ್ ಎಲ್ಲರೂ ತುಂಬ ಕ್ಯೂಟಾಗಿ, ಲವರ್ ಬಾಯ್ ಆಗಿ, ತುಂಬ ಹುಡುಗಿಯರಿಗೆ ಇಷ್ಟ ಆಗೋ ಥರ ತುಂಬ ಸೀರಿಯಲ್ಗಳಲ್ಲಿ ನಾವು ನೋಡಿರ್ತೀವಿ. ಬಟ್ ಫೈಟ್ ಮಾಡಿರುವಂಥ ಕಿರಣ್ ರಾಜ್ ತುಂಬ ಒಂದು ಊರಿಗೋಸ್ಕರ ಹೋರಾಡುವಂಥ ಕಿರಣ್ ರಾಜ್ನ ನೀವು ಈ ಸಿನಿಮಾದಲ್ಲಿ ನೋಡಬಹುದು. ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಫೈಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಡ್ಯುಯೆಟ್ ಆಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಾರೆ ಅನಿಸುತ್ತೆ. ಹುಡುಗಿರು ಜಾಸ್ತಿ ಹಿಂದೆ ಬಿದ್ದು ಹೀರೋಯಿನ್ ಹತ್ರ ಜಾಸ್ತಿ ಹೋಗಲ್ಲ ಅನ್ನೋ ಥರದಲ್ಲಿ ನನಗೆ ಅನಿಸ್ತಾ ಇತ್ತು. ಮೂವಿ ತುಂಬ ಚೆನ್ನಾಗಿ ಬಂದಿದೆ ಪ್ರಸಿದ್ಧ ಅವರ ಡೈರೆಕ್ಷನಲ್ಲಿ. ಆ್ಯಂಡ್ ಸುರೇಖಾ ಮತ್ತು ರಾಕೇಶ್ ಅವರು ದೇ ಬೋತ್ ಆರ್ ನ್ಯೂ ಎಂಟ್ರಿ ಟು ದ ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿರೋದು ಅಂತ ಅನ್ನಿಸ್ತಾ ಇಲ್ಲ. ಓವರಾಲ್ ಇಸ್ ಅ ಗುಡ್ ಮೂವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸಿನಿಮಾ ಭರ್ಜರಿ ಗಂಡು ರಿಲೀಸ್ ಆಗಿದೆ. ಅದರದ್ದು ಸೆಲೆಬ್ರಿಟಿ ಶೋ ಮುಗಿಸ್ಕೊಂಡು ಹೊರಗಡೆ ಬರ್ತಾಯಿದ್ದೀನಿ ನಾನು. ಸುಮಾರು 3 ವರ್ಷ ಆಗಿತ್ತು ಸಿನಿಮಾದಲ್ಲಿ, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ. ಇವತ್ತು ಅದನ್ನು ತೆರೆ ಮೇಲೆ ನೋಡಿ ಖುಷಿಯಾಯಿತು. ನಾನು ಇದರಲ್ಲಿ ಒಂದು ಖಳನಾಯಕನ ಪಾತ್ರ ಮಾಡಿದ್ದೀನಿ. ಸಿನಿಮಾ ಚೆನ್ನಾಗಿದೆ. ಪ್ರಸಿದ್ಧ ಡೈರೆಕ್ಷನ್ನು, ಕಿರಣ್ ರಾಜ್ ಆ್ಯಕ್ಟಿಂಗು, ಯಶಾ ಶಿವಕುಮಾರ್ ಪರ್ಫಾರ್ಮೆನ್ಸು, ಓವರಾಲ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಮೂವಿ ಅಂತ ನನಗೆ ಅನಿಸುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಸಿನಿಮಾ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌರಭ್ ಕುಲಕರ್ಣಿ ಅಂತ. ಭರ್ಜರಿ ಗಂಡು ಚಿತ್ರದಲ್ಲಿ ಒಂದು ಹಾಸ್ಯ ಕಲಾವಿದನ ಪಾತ್ರ ಮಾಡಿದ್ದೀನಿ. ನಿಜಕ್ಕೂ ಒಂದು ಕಮರ್ಷಿಯಲ್ ಮಾಸ್ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಇಷ್ಟಪಡುವಂಥ ಜನರಿಗೆ ಈ ಸಿನಿಮಾ ಭರ್ಜರಿ ಗಂಡು ಒಂದು ರಸದೌತಣ ಅಂತ ಹೇಳ್ಬೋದು. ಎಲ್ಲ ವಿಭಾಗಗಳಲ್ಲೂ ಸಿನಿಮಾಟೋಗ್ರಫಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ನಮ್ಮ ಎಲ್ಲ ಕಲಾವಿದರ ಅಭಿನಯ ಇರ್ಬೋದು, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ. ತುಂಬ ಎಂಟರ್ಟೈನ್ಮೆಂಟ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಒಂದಷ್ಟು ಟ್ವಿಸ್ಟ್ಸ್ ಟರ್ನ್ಸ್ಗಳ ಮಧ್ಯೆ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ ಭರ್ಜರಿ ಗಂಡು. ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೇ ಈ ಸಿನಿಮಾನ ನೋಡಿ, ಆದಷ್ಟು ನಿಮ್ಮ ಸ್ನೇಹಿತರುಗಳು ನೋಡೋದಕ್ಕೆ ಹೇಳಿ. ಭರ್ಜರಿ ಗಂಡು ಈ ವಾರಾಂತ್ಯದಲ್ಲೇ ನೋಡಿ. ಧನ್ಯವಾದಗಳು. ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ ಯು, ಯಾರ್ಯಾರು ಬಂದು ಇವತ್ತು ಸಪೋರ್ಟ್ ಮಾಡಿದ್ದೀರಾ. ನನಗೆ ಆ್ಯಕ್ಚುಲಿ ಸಿನಿಮಾಕ್ಕಿಂತ ಇದೆಲ್ಲ ಏನು ಬದುಕ್ತಿದ್ದೀನಿ ಇದೆಲ್ಲ ಕನಸು ಅನಿಸುತ್ತೆ. ಬಿಕಾಸ್ ಒಂದಿನ ಕನಸು ಕಂಡು ಓಕೆ ನಾನು ಈ ಥರ ಒಂದು ಆ್ಯಕ್ಟರ್ ಆಗ್ತೀನಿ, ನಾನು ಜನಗಳು ನನ್ನ ಥಿಯೇಟ್ರಲ್ಲಿ ನೋಡ್ತಾರೆ ಅಂತ ಒಂದು ಕನಸು ಬಂದಿದ್ದು. ಇವತ್ತು ಇದೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಒಂದು ಕನಸು ಅನಿಸುತ್ತೆ. ಸಿನಿಮಾ ಹೇಗಿದೆ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಬಿಕಾಸ್ ನಂದೇನಿದೆ, ನನ್ನ ಕೆಲಸ ಮಾಡಾಗಿದೆ, ಅದನ್ನು ಜನ ಹೇಳಬೇಕು. ಆ್ಯಂಡ್ ಆ ರೆಸ್ಪಾನ್ಸ್ ನೀವೇ ನೋಡ್ತಿದ್ದೀರಾ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಜಾಸ್ತಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿ. ಇನ್ನೊಂದಷ್ಟು ಜನಕ್ಕೂ ಅದರಿಂದ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮಂತೂ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು. ರಾಕೇಶ್ ರಾಜ್ ಅಂತ. ಸೊ ಭರ್ಜರಿ ಗಂಡಲ್ಲಿ ಸೆಕೆಂಡ್ ಲೀಡಾಗಿ ಮಾಡಿದ್ದೀನಿ. ಸೊ ಸಿನಿಮಾ ಇವಾಗ ತಾನೇ ನೋಡಿದ್ದೀರಾ. ಚೆನ್ನಾಗಿ ಎಲ್ಲ ಖುಷಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಚೆನ್ನಾಗಾಗಿದೆ, ಚೆನ್ನಾಗಿ ಬಂದಿದೆ ಅಂತೆಲ್ಲ. ಸೊ ಒಂದು ರಿಕ್ವೆಸ್ಟು ನನ್ನ ಕಡೆಯಿಂದ ಹೊಸಬ್ರು ನಾವೆಲ್ಲ. ಸೊ ದಯವಿಟ್ಟು ಸಿನಿಮಾಗೆ ಮೊದಲನೇ ವಾರದಲ್ಲೇ ಬಂದು ಥಿಯೇಟ್ರಲ್ಲಿ ನೀವು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ.
ಬಿಕಾಸ್ ನೀವು ಬಂದು ಇವಾಗ ನಮಗೇನು ಕೊಡೋ ಒಂದು 2 ಅವರ್ ಇದೆಯಲ್ಲ, ಸೊ ನಮಗೆ ಡೆಫಿನೆಟ್ಲಿ ಇನ್ನೊಂದು 2ರಿಂದ ಅಥವಾ 3 ಸಿನಿಮಾ ಮೈಲೇಜ್ ಅಂತ ಸಿಗುತ್ತೆ. ಸೊ ನಾನು ನಿಮಗೆಲ್ಲ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ಕೇಳ್ಕೊತಾ ಇದ್ದೀನಿ ದಟ್ ಬನ್ನಿ ಸಿನಿಮಾ ನೋಡಿ, ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ. ಸಾಂಗ್ಸ್ ಬಗ್ಗೆ ಎಲ್ಲರೂ ತುಂಬ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ, ಖುಷಿ ಆಗ್ತಾ ಇದ್ದಾರೆ. ಸೊ ಇದೇ ಥರ ಹೊಸಬ್ರು ಸಿನಿಮಾಗಳಿಗೆ ಅವಕಾಶ ಕೊಡಿ, ಮುಂದೆ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಮತ್ತೆ ನಿಮ್ಮನ್ನು ಬಂದು ಭೇಟಿಯಾಗೋ ಥರ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಭರ್ಜರಿ ಗಂಡು ಅನ್ನೋ ಸಿನಿಮಾ ನೋಡಿದೆ. ಪ್ರಸಿದ್ಧ ಅವರು ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಕಿರಣ್ ರಾಜ್, ಯಾರಿಗೆ ತಾನೇ ಗೊತ್ತಿಲ್ಲ, ಕನ್ನಡಿಗರ ಮನಸ್ಸನ್ನು ಈಗಾಗಲೇ ಸುಮಾರು ಧಾರಾವಾಹಿಗಳ ಮೂಲಕ ಗೆದ್ದಿದ್ದಾರೆ. ಸೊ ಅವ್ರದ್ದೊಂದು ಡಿಫ್ರೆಂಟ್ ಶೇಡನ್ನು ಈ ಸಿನಿಮಾದಲ್ಲಿ ನೋಡ್ಬೋದು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಭರ್ಜರಿ ಗಂಡು ಅಂದಿದ ತಕ್ಷಣ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ, ಈ ಸಿನಿಮಾ ಈ ಥರ ಇರ್ಬೋದಾ ಆ ಥರ ಇರ್ಬೋದಾ ಅಂತ. ಆದರೆ ಒಂದು ಹಳ್ಳಿ ಸೊಗಡಿನ ಒಂದು ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇವತ್ತಿನ ಸಾಮಾಜಿಕ ಸಮಸ್ಯೆಗಳು ಸಹ ಈ ಒಂದು ಸಿನಿಮಾ ಮಾತಾಡುತ್ತೆ. ಒಂದು ಮಳೆ ಬರದೇ ಇರೋವಂಥದ್ದಾಗಬಹುದು ಅಥವಾ ರೈತರ ಕಷ್ಟ ಆಗ್ಬೋದು. ಇದೆಲ್ಲದ್ರ ಜೊತೆಗೆ ಒಂದಷ್ಟು ಮಾಡರ್ನ್ ವಿಷಯಗಳು ಸಹ ಸೇರಿದೆ. ತುಂಬ ನೀಟಾಗಿ ಒಂದು ಕ್ಲೀನಾಗಿ ಇಡೀ ಫ್ಯಾಮಿಲಿ ಕೂತು ನೋಡೋಂಥ ಒಂದೊಳ್ಳೆ ಕಮರ್ಷಿಯಲ್ ಸಿನಿಮಾ ಇದು ಭರ್ಜರಿ ಗಂಡು ಅಂತ ಹೇಳ್ಬೋದು. ಜೊತೆಗೆ ರಾಕೇಶ್ ಅಂತ ಹೊಸದಾಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಒಂದು ವಿಲನ್ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹೊಸಬ್ರು ಜೊತೆಗೆ ಹಳುಬ್ರು ಎರಡೂ ಸೇರಿ ಈ ಒಂದು ಸಿನಿಮಾ ತುಂಬ ಕ್ಲೀನಾಗಿ ಚೊಕ್ಕಟ್ಟಾಗಿ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು ಈ ಸಿನಿಮಾದ ವಿಶೇಷ ಏನು ಗೊತ್ತಾ, ಜನಪದ ಗೀತೆಗಳನ್ನ ಈ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ, ಹೊಸ ರೀತಿ ಅಂತ ಅನಿಸುತ್ತೆ. ಸೊ ಜನಪದ ಗೀತೆಗಳನ್ನ ಹೊಸ ರೀತಿ ಕೇಳಬೇಕು ಅಂದರೆ ಈ ಸಿನಿಮಾದ ಹಾಡುಗಳನ್ನ ನೋಡಬಹುದು. ಭರ್ಜರಿ ಗಂಡು ತುಂಬ ಚೆನ್ನಾಗಿದೆ, ಇಡೀ ಫ್ಯಾಮಿಲಿ ಕೂತು ನೋಡೋಂಥ ಸಿನಿಮಾ. ಆದಷ್ಟು ಬೇಗ ಬಂದು ಈ ಸಿನಿಮಾನ ನೋಡಿ. ಎಲ್ಲ ಇಡೀ ಟೀಮ್ಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಣ್ಣ, ಇವಾಗ ತಾನೇ ಭರ್ಜರಿ ಗಂಡು ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ಅಣ್ಣ. ಸೊ ಸಿಂಪಲಾಗಿ ನಾನೇನು ಇವತ್ತು ತುಂಬ ಜಾಸ್ತಿ ಜೋರಾಗಿ ಮಾತಾಡಬೇಕಂತ ಇದ್ದೀನಿ. ಯಾಕಂದರೆ ಕನ್ನಡ ಸಿನಿಮಾಗಳು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತು. ಒಳ್ಳೆ ಸಿನಿಮಾ ಬಂದಿದೆ, ಪ್ರತಿಯೊಬ್ಬರು ಬಂದುಬಿಟ್ಟು ಥಿಯೇಟ್ರಲ್ಲಿ ನೋಡಿ. ಒಂದು ಮಾತ್ರ ಹೇಳ್ತೀನಿ, ನೋಡಿ ನೀವು ನೋಡಿದ್ರೆ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ, ನೋಡಿಲ್ಲ ಅಂದರೆ ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೋತಾರೆ, ಇದೆ ಹೇಳೋದು. ಇವಾಗ ನಾನು ಸ್ಟಾರ್ಟ್ ಮಾಡ್ಕೊಂಬಿಡಿ ಅಣ್ಣ. ಅಣ್ಣ, ಕ್ರಿಕೆಟ್ ಆಡಬೇಕಂದ್ರೆ ಇರಬೇಕು ಚೆಂಡು, ಕ್ರಿಕೆಟ್ ಆಡಬೇಕಾದ್ರೆ ಇರಬೇಕು ಚೆಂಡು. ನೋಡಿದವ್ರು ಪ್ರತಿಯೊಬ್ಬರು ಮನಸ್ಸಲ್ಲೂ ಕಚ್ಕೊಂಡ್ಬಿಡುತ್ತೆ, ಅದೇ ಭರ್ಜರಿ ಗಂಡು. ಅಣ್ಣ, ಯಾರು ಆಡೋಕೆ ಹೋಗ್ಬೇಡ್ರಿ ಜೂಜು, ಯಾರು ಆಡೋಕೆ ಹೋಗ್ಬೇಡ್ರಿ ಜೂಜು. ಎಷ್ಟೊಂದು ಜನಕ್ಕೆ ಇನ್ಸ್ಪೈರ್ ಆಗಿ ಇವತ್ತು ಹೀರೋ ಆಗಿ ಸೂಪರ್ ಹಿಟ್ ಸಿನಿಮಾ ತೆಗಿದ್ದಾರೆ. ಅವರೇ ನಮ್ಮ ಅಣ್ಣ ಕಿರಣ್ ರಾಜು. ಸೊ ಒಂದು ಅಣ್ಣ, ಈ ನಡುವೆ ಶರ್ಟ್ಗಳೆಲ್ಲ ನನಗೆ ಆಗ್ತಿದೆ ಟೈಟು, ಈ ನಡುವೆ ಎಲ್ಲ ಶರ್ಟ್ಗಳು ನನಗೆ ಆಗ್ತಿದೆ ಟೈಟು. ಸಿನಿಮಾದಲ್ಲಿ ಗೂಸ್ ಬಂಪ್ಸ್ ಬರುತ್ತೆ ಪ್ರತಿಯೊಂದು ಫೈಟು. ಸೊ ಫೈಟ್ ಆಗಿರ್ಬೋದು, ಸಾಂಗ್ಗಳಾಗಿರ್ಬೋದು, ಎಲ್ಲ ಮಿಕ್ಸ್ ಮಸಾಲ ಒಂಥರ. ಹೆಂಗೆ ಹೇಳ್ಬೇಕಂದ್ರೆ ಮಸಾಲ ಒಳ್ಳೆ ಮಿಕ್ಸ್ ಮಾಡಿ ಒಳ್ಳೆ ಊಟ ಹಾಕಿ ಒಳ್ಳೆ ಬಿರಿಯಾನಿ ಇರುತ್ತೆ. ಎಲ್ಲ ಥಿಯೇಟ್ರಿಗೆ ಬಂದು ತಿನ್ಕೊಂಡು ಹೋಗ್ಬೇಕು, ಮೈನ್ ಅಷ್ಟೇ ಹೇಳೋದು. ಇನ್ನೊಂದು ಮತ್ತೆ ಹೇಳ್ಬಿಡ್ತೀನಿ ಅಣ್ಣ, ಭೂಮಿ ಮೇಲೆ ಇರುತ್ತೆ ಮಣ್ಣು, ಭೂಮಿ ಮೇಲೆ ಇರುತ್ತೆ ಮಣ್ಣು. ಈ ಸಿನಿಮಾದಲ್ಲಿ ಹೀರೋಯಿನ್ಗಳನ್ನ ನೋಡೋಕ್ಕೆ ಸಾಲದೇ ಇಲ್ಲ ನಮ್ಮ 2 ಕಣ್ಣು. ಸೊ ಹೀರೋಯಿನ್ ಆಗಿರ್ಬೋದು, ಹೀರೋ ದೊಡ್ಡ ದೊಡ್ಡ ಐಟಮ್ ಆದರೆ ಎತ್ತಾಗಬೇಕು ಲಾರಿ ಅಣ್ಣ, ದೊಡ್ಡ ದೊಡ್ಡ ಐಟಮ್ ಆದರೆ ಎತ್ತಾಗಬೇಕು ಲಾರಿ. ಈ ಸಿನಿಮಾ ಪೂರ್ತಿ ಒಳ್ಳೆ ಒಂದು ಲವ್ ಸ್ಟೋರಿ. ಸೊ ಒಂದು ಲವ್ ಸ್ಟೋರಿ, ಒಂದು ಹಳ್ಳಿ ಸೊಬಗು ಸೊಗಡು, ಹಳ್ಳಿ ಸೊಗಡು ಎಲ್ಲರೂ ಒಂಥರ ಮಿಕ್ಸ್ ಆಗಿ. ಸಿಂಪಲಾಗಿ ಅಣ್ಣ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಒಳ್ಳೆ ಸಿನಿಮಾ ಬಂದಿದೆ. ಕನ್ನಡಿಗರು ಯಾವತ್ತಿರೋ ಕೈ ಬಿಡೋಲ್ಲ. ಈ ಥರ ಸಿನಿಮಾ ಕೈ ಹಿಡೀರಿ, 100% ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾರೆ. ಡೈರೆಕ್ಟರ್ ಹೆಸರೇನಣ್ಣ? ಪ್ರಸಿದ್ಧು ಅಣ್ಣ. ಏನಕ್ಕೆ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ಮಿಕ್ಸ್ ಮಸಾಲ ಅಂತ. ಈ ಥರ ಬರೋದು ಸಿನಿಮಾ ತುಂಬ ರೇರ್ ಅಣ್ಣ. ಒಂದು ಬಂದರೆ ಲವ್ ಸ್ಟೋರಿನೇ ಬರುತ್ತೆ, ಇನ್ನೊಂದು ಫೈಟೇ ಬರುತ್ತೆ. ಈ ಥರ ಇದ್ದಾಗ ಒಂಥರ ಮಿಕ್ಸ್ ಮಸಾಲ ಸಿನಿಮಾಗಳು ಬಂದಾಗಲೇ ಪ್ರತಿಯೊಬ್ಬರಿಗೆ ಇಷ್ಟ. ಒಂದೇ ಅಣ್ಣ, ಪಟಾಕಿ ಒಳಗಿರುತ್ತೆ ಮದ್ದು, ಪಟಾಕಿ ಒಳಗಿರುತ್ತೆ ಮದ್ದು. ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಪಟಾಕಿ ಸಿನಿಮಾ ಕೊಟ್ಟಿದ್ದಾರೆ, ಅವರೇ ನಮ್ಮ ಅಣ್ಣ ಪ್ರಸಿದ್ಧು. ಡೈರೆಕ್ಟರ್ ಪ್ರಸಿದ್ಧ ಅವರು ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಸಿನಿಮಾನ ಬಂದ್ಬಿಟ್ಟು ನೋಡಿ, ಸಿನಿಮಾನ ಗೆಲ್ಲಿಸಿ. ಇಷ್ಟೇ ಕೇಳೋದು. ಮ್ಯೂಸಿಕ್ ಕೊಡಿದಿರೋದು ಯಾರಣ್ಣ? ವಿಜಯ್. ನನಗೆ ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿದ್ದು ಇವ್ರ ಲವ್ ಸ್ಟೋರಿ, ಇವರೊಂದು ಆ್ಯಕ್ಟಿಂಗು. ಇದು ನೆಕ್ಸ್ಟ್ ಬಿಟ್ಟಿದ ತಕ್ಷಣ ಮ್ಯೂಸಿಕ್ಕು ಡನ್ ಡನ್ ಡನ್. ಅಯ್ಯೋ, ಗೂಸ್ ಬಂಪ್ಸ್ ಅಂದರೆ ಮೈನ್ ಏನನ್ನೋದು, ಆ ಮ್ಯೂಸಿಕ್ ಬರ್ತಾ ಇದ್ರೆ ಇವ್ರು ಫೈಟ್ ಆಡ್ತಾ ಇರ್ತಾರೆ. ಆ ಸ್ವ್ಯಾಗು, ಆ ಮ್ಯೂಸಿಕ್ಕು, ಆ ಸ್ಟೋರಿ ಎಲ್ಲ ಮಿಕ್ಸ್ ಅದು ಗೂಸ್ ಬಂಪ್ಸು. ಯಾರಣ್ಣ ಇನ್ನೊಂದ್ಸತಿ ಹೇಳಿ ಅವ್ರ ಹೆಸರು? ನೀವು ಮರ್ತಬಿಟ್ಟೆ ಅಣ್ಣ. ಎಕ್ಸಾಮ್ಸ್ ಬಂದರೆ ಮಾತ್ರ ನಾವು ಹಿಡ್ಕೊಳ್ಳೋದು ಬುಕ್ಕು, ಎಕ್ಸಾಮ್ಸ್ ಬಂದರೆ ಮಾತ್ರ ನಾವು ಹಿಡ್ಕೊಳ್ಳೋದು ಬುಕ್ಕು. ಈ ಸಿನಿಮಾದಲ್ಲಿ ಚಚ್ಚಾಗ್ಬಿಟ್ಟಿದ್ದಾರೆ ನಮ್ಮ ವಿಜಯ್ ಅಣ್ಣ ಮ್ಯೂಸಿಕ್ಕು. ಸೊ ಪರ್ಫೆಕ್ಟಾಗಿ ಒಂದು ಒಳ್ಳೆ ಮಸ್ತಾಗಿ ಕೊಟ್ಟಿದ್ದಾರೆ. ನೀವೊಂದು ಹೇಳಿ ಅಣ್ಣ, ಏನೊಂದು ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ. ಸೊ ಮೈನ್ ಕೇಳ್ಕೊಳ್ಳೋದು ಒಂದೇ, ಎಲ್ಲರೂ ಬಂದ್ಬಿಟ್ಟು ಕನ್ನಡ ಸಿನಿಮಾನ ಗೆಲ್ಲಿಸಿ, ಕನ್ನಡ ಸಿನಿಮಾ ಎಲ್ಲ ಬಂದ್ಬಿಟ್ಟು ನೋಡಿ. ಜಯ ಕನ್ನಡ ಮತ್ತು ಜೈ ಹಿಂದ್. ಥ್ಯಾಂಕ್ ಯು. ಇನ್ನೊಂದು ಅಣ್ಣ, ಲಾಸ್ಟ್ ಅಣ್ಣ, ಇದು ನೀವು ಇನ್ನೊಂಚೂರು ಹತ್ರ ಬಂದುಬಿಟ್ರೆ ಒಂದು ಜೋಶ್ ಇರುತ್ತೆ ಅಣ್ಣ. ಅಣ್ಣ, ನಮ್ಮ ಅಣ್ಣವ್ರ ಅಣ್ಣ, ನಮ್ಮ ಅಣ್ಣವ್ರದ್ದು ಸೂಪರ್ ಹಿಟ್ ಸಿನಿಮಾ ಬಹದ್ದೂರ್ ಗಂಡು, ನಮ್ಮ ಅಣ್ಣವ್ರದ್ದು ಸೂಪರ್ ಹಿಟ್ ಸಿನಿಮಾ ಬಹದ್ದೂರ್ ಗಂಡು. ಇವಾಗ ನಮ್ಮ ಕಿರಣ್ ರಾಜು ಸೂಪರ್ ಹಿಟ್ ಸಿನಿಮಾ ಭರ್ಜರಿ ಗಂಡು.
ಸೊ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ ಶೇಖರ್ ಜೈ ಹಿಂದ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು. ಎಲ್ಲ ಹೊಸ ಟೀಮ್ ಹೊಸದಾಗಿ ಹೊಸ ಥರ ಕ್ರಿಯೇಟ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ನೋಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮೂವಿ, ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸರಿ ನೋಡಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಸಿನಿಮಾ ನೋಡಿದ್ದೀರಾ. ನಾನು ಹೇಳಿದಾಗೆ ಎಲ್ಲರಿಗೂ ಅಂದರೆ ಅಟ್ಲೀಸ್ಟ್ ಸಿನಿಮಾ ನೋಡಿದವ್ರಿಗೆ ಈ ಕಡೆ ಬನ್ನಿ. ಸಿನಿಮಾ ನೋಡಿದವ್ರಿಗೆಲ್ಲ ಇಷ್ಟ ಆಗಿದೆ. ಮೊದಲನೇ ಸಂತೋಷ ಅಂದರೆ ನಾವು ಮೊದಲನೇ ಹೆಜ್ಜೆಯಲ್ಲಿ ಗೆದ್ದಿದ್ದೀವಿ ಅಂತ ನನಗೆ ಖುಷಿ ಆಗ್ತಾಯಿದೆ. ನಿಮಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಜನಗಳ ಪ್ರತಿಕ್ರಿಯೆ ನೋಡಿ ನನಗೆ ಗೂಸ್ ಬಂಪ್ಸ್ ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ ಬ್ಲಿಂಕ್ ಮತ್ತು ಕೆರೆಬೇಟೆ ಅನ್ನೋ ಸಿನಿಮಾಗೆ ಯಾವ ಸಿಚುವೇಶನ್ ಬಂತು, ಅವರು ನಿಧಾನವಾಗಿ ಕನ್ನಡಿಗರು ಹೇಗೆ ಸಿನಿಮಾನ ಎತ್ತೋದು. ಇವತ್ತು ನಾವು ಅದೇ ಸ್ಟೇಜಲ್ಲಿದ್ದೀವಿ. ಆ ಎರಡು ಸಿನಿಮಾಗಳನ್ನ ಎತ್ತಿರೋ ಥರನೇ ನಮ್ಮ ಸಿನಿಮಾನ ದಯವಿಟ್ಟು ನೀವು ಕನ್ನಡಿಗರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಂದು ಪ್ರೋತ್ಸಾಹ ಕೊಟ್ಟರೆ ಖಂಡಿತ ಸಾಕಷ್ಟು ಆಸೆ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಅದಕ್ಕೆ ನಾವೆಲ್ಲರೂ ನಮ್ಮ ಇಡೀ ತಂಡ ತುಂಬ ಶ್ರಮ ವಹಿಸಿದೆ. ಕಿರಣ್ ರಾಜ್ ಆಗಿರ್ಬೋದು, ರಾಕೇಶ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ಸು ಸುಮಾರು ಹಗಲು ರಾತ್ರಿ ಅಂತ ಕಷ್ಟಪಟ್ಟು ನಾವು ಈ ಸಿನಿಮಾ ಮಾಡಿದ್ದೀವಿ. ಕನ್ನಡಿಗರು ಬಂದು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇವತ್ತು ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾಗೆ ಇರೋವಂಥ ಬೆಲೆ ಬೇರೆ ಭಾಷೆಗೆ ಇರೋವಂಥ ಬೆಲೆ ನಮ್ಮ ಕನ್ನಡ ಸಿನಿಮಾಗೆ ಕೊಡ್ತಾ ಇಲ್ಲ. ಥಿಯೇಟ್ರಿಗೆ ಕೇಳಿದ್ರೆ ಒಂದು ಥಿಯೇಟ್ರು ಅದು ಯಾವುದೋ ಟೈಮಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ. ನಾನು ಇದನ್ನು ತುಂಬ ನೋವಾಗಿ ನಾನು ಖಂಡಿತ ಹೇಳ್ಕೊತಾ ಇಲ್ಲ. ನಾನು ಒಂಥರ ಹೆಮ್ಮೆಯಾಗಿ ನಾನು ಇನ್ನೂ ಸಾಕಷ್ಟು ಕನ್ನಡ ಸಿನಿಮಾಗಳನ್ನ ನಾನು ಕೊಡ್ತೀನಿ. ಕಿರಣ್ ಅವರು ಅಷ್ಟೇ ಸಾಕಷ್ಟು ಭರವಸೆಯ ನಾಯಕ ಅಂತ ಈಗಾಗಲೇ ಎಲ್ಲ ಕಡೆ ಹೆಸರು ಮಾಡ್ತಾ ಇದ್ದಾರೆ. ಹಾಗೆ ಅನೇಕ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ. ಈ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಕೈ ಜೋಡಿಸೋಕ್ಕೆ ಸಾಕಷ್ಟು ಸಣ್ಣ ನಿರ್ಮಾಪಕರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇವರಷ್ಟು ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ದೊಡ್ಡ ಸಿನಿಮಾ ಮಾಡಬೇಕು, ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬೆಳೆಸಬೇಕು ಅನ್ನೋದಾದರೆ ದಯವಿಟ್ಟು ಕನ್ನಡ ಪ್ರೇಕ್ಷಕರು ನಮ್ಮ ಕನ್ನಡ ಸಿನಿಮಾಗಳನ್ನ ಕೈ ಹಿಡಿಬೇಕು. ಸೊ ನಿಮಗೆಲ್ಲ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಸಿನಿಮಾನ ಆದಷ್ಟು ಥಿಯೇಟ್ರಲ್ಲಿ ನೋಡಿ ನಿಮ್ಮ ಅನಿಸಿಕೆಗಳನ್ನ ಹೇಳಿ ಇನ್ನೂ ಒಂದಷ್ಟು ಜನಕ್ಕೆ ಈ ಒಂದು ಒಳ್ಳೆಯ ವಿಷಯನ ಮುಟ್ಟೋ ಥರ ನೀವೆಲ್ಲ ನಮಗೆ ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.